ಯುವರ್ ಯೂಟ್ಯೂಬ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಮಾಡಬೇಕು ನನ್ನ ವಿಚಾರ ಅಲ್ಲ ಗೈಸ್. ಸುಮ್ಮನೆ ಜಸ್ಟ್ ಯಾವುದೋ ವಿಚಾರ ಕ್ಲಾಶ್ ಆಗಿದ್ದಕ್ಕೆ ನಾನು ಯೂಟ್ಯೂಬಲ್ಲಿರೋ ವೀಡಿಯೋಸ್ ಎಲ್ಲನೂ ರಿಮೂವ್ ಮಾಡಿದೆ. ಯಾಕೆಂದರೆ ಆಗೋಮಿ ಆ್ಯಂಡ್ ಹೌ ಯು ಫೀಲ್ ಕಾನ್ಫಿಡೆಂಟ್ ಇನ್ ಯುವರ್ ಎವ್ರಿ ರೀಲ್ಸ್ ಯು ಮೇಕ್. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಸಮ್ ರ್ಯಾಂಡಮ್ ಪರ್ಸನ್ ಪ್ರಪೋಸಲ್ ಫಾರ್ ಮ್ಯಾರೇಜ್? ತಾರೆಗಳ ನೋಟ ಚಂದ, ಆದರೆ ಸೀರೆಯಲ್ಲಿ ನಾರಿಗೇ ಚಂದ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಬಟ್ ನಾನು ಹೇಳ್ತೀನಿ. ಇಟ್ಸ್ ಲೈಕ್ ಅನ್ಫಿಲ್ಟರ್ಡ್ ಅನ್ಸ್ಕ್ರಿಪ್ಟೆಡ್ ಎಪಿಸೋಡ್ ವಿತ್ ಚೈತ್ರ ಗೌಡ. ಸೊ ನಾನು ಒಂದಷ್ಟು ದಿನದ ಹಿಂದೆ ಆಸ್ಕ್ ಮೀ ಕ್ವೆಶನ್ ಅಂತ ಕೇಳಿದ್ದೆ. ಯೂಟ್ಯೂಬ್ ಚಾನಲ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಯು ಗೈಸ್ ಹ್ಯಾವ್ ಆಸ್ಕ್ ಸೋ ಮೆನಿ ಕ್ವೆಶನ್ಸ್. ಅದ್ರಲ್ಲಿ ಸ್ವಲ್ಪ ತೊಗೊತೀನಿ ಆ್ಯಂಡ್ ಕೆಲವು ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ. ಓನ್ಲಿ ಫಾರ್ ಗುಡ್ ಕಮೆಂಟ್ಸ್ ವಿಚ್ ಮೇಕ್ ಮೀ ಎಕ್ಸೈಟೆಡ್. ಆ ಕಮೆಂಟ್ಸ್ನ ನೋಡಿದಾಗ ನನ್ನ ಎಂಗೇಜ್ಮೆಂಟ್ ಜಾಸ್ತಿ ಆಗೋ ಕಾರಣ ನೀವು ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ಗೆ ಎಂಗೇಜ್ಮೆಂಟ್ ಜಾಸ್ತಿ ಆಗಬೇಕು, ಸಪೋರ್ಟ್ ಸಿಗೋದು ನಿಮ್ಮಿಂದನೇ. ಸೊ ಆ ಕಮೆಂಟ್ಸ್ಗಳನ್ನ ಓದೋಣ, ಸ್ವಲ್ಪ ಓದುವ ಅಂತ. ಆ್ಯಂಡ್ ಕೆಲವೊಂದು DM ಅಲ್ಲಿ ಕೇಳ್ತಾ ಇದ್ದಿದ್ದು ಕ್ವೆಶನ್ಸ್ಗೆ ಈಗ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೈಸ್, ಇದು ಯಾವುದು ನನ್ನ ಓನ್ ಕ್ವೆಶನ್ಸ್ ಅಲ್ಲ, ಆ್ಯಂಡ್ ನಾನಾಗೆ ಕ್ರಿಯೇಟ್ ಮಾಡಿರೋವಂಥದ್ದು ಅಲ್ಲ. ಇಟ್ಸ್ ಯುವರ್ ಕಮೆಂಟ್ಸ್. ಅದನ್ನು ಓದಿ ಆ್ಯಂಡ್ ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಕ್ವೆಶನ್, ಯುವರ್ ಯೂಟ್ಯೂಬ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಮಾಡಬೇಕು ಅನಿಸ್ತು? ಆ್ಯಂಡ್ ನಾನು ಆದರೆ ಈ ಕ್ವೆಶನ್ನ ಇಲ್ಲಿ ಪಕ್ಕದಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ತುಂಬ ಟೈಮ್ ಹಿಡಿಯುತ್ತೆ, ನಂಗೆ ಪೇಷನ್ಸ್ ಕಮ್ಮಿ ಇದ್ದರೆ ನಾನು ಹೇಳಲ್ಲ. ಬಟ್ ಕ್ವೆಶನ್ಸ್ ಆಲ್ ಆರ್ ಟ್ರೂ. ಯೂಟ್ಯೂಬ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನಿಸ್ತು ಅಂತನಾ? ಸೊ ಯೂಟ್ಯೂಬ್ ಜರ್ನಿ 2+ ಇಯರ್ಸಿಂದನೂ ಇದೆ. ಅದಕ್ಕಿಂತ ಮುಂಚೆ ಒಂದು 8-9 ಮಂತ್ ಬ್ಯಾಕು ನನ್ನ ಚಾನಲ್ ಇತ್ತು, ಸಬ್ಸ್ಕ್ರೈಬರ್ಸ್ ಇದ್ದರು, ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಮನೇಲಿ ನನ್ನ ವಿಚಾರ ಅಲ್ಲ ಗೈಸ್. ಸುಮ್ಮನೆ ಜಸ್ಟ್ ಯಾವುದೋ ವಿಚಾರ ಕ್ಲಾಶ್ ಆಗಿದ್ದಕ್ಕೆ ನಾನು ಯೂಟ್ಯೂಬಲ್ಲಿರೋ ವೀಡಿಯೋಸ್ ಎಲ್ಲನೂ ರಿಮೂವ್ ಮಾಡಿದೆ. ಯಾಕೆಂದರೆ ಆಗೊಂದು ಮೈಂಡ್ ಸೆಟ್ ಇರುತ್ತೆ ಅಲ್ವಾ, ಏನಾದರೂ ಆದ ತಕ್ಷಣ DP ರಿಮೂವ್ ಮಾಡೋದು, ಇನ್ಸ್ಟಾದಲ್ಲಿರೋ ಪೋಸ್ಟ್ ಎಲ್ಲ ಆರ್ಚಿವ್ಗೆ ಹಾಕ್ಬಿಡೋದು. ಆಗ ಪ್ರೈವೇಟ್ ಅಕೌಂಟ್ ಇತ್ತು ಇನ್ಸ್ಟಾಗ್ರಾಮ್, ಆ ಒಂದು ಬುದ್ಧಿ ಇತ್ತು ನನಗೂ. ಸೊ ಆ ಕಾರಣಕ್ಕೆ ಇರೋ ಪೋಸ್ಟೆಲ್ಲ ಡಿಲೀಟ್ ಮಾಡಿಬಿಟ್ಟಿದೆ. ಆ್ಯಂಡ್ ಐ ಸ್ಟಾಪ್ಡ್ ಅಪ್ಲೋಡಿಂಗ್ ವೀಡಿಯೋಸ್. ಮನೇಲಿ ಯಾರೂ ಹೇಳಿರಲಿಲ್ಲ ಅಪ್ಲೋಡ್ ಮಾಡಬೇಡ ಅಂತೇನೂ ಹೇಳಿರಲಿಲ್ಲ. ಸೊ ಸಡನ್ನಾಗಿ ನಾನೇ ಸ್ಟಾಪ್ ಮಾಡಿಬಿಟ್ಟೆ. ಆಫ್ಟರ್ ಎ ಇಯರ್ ಸ್ಕಿನ್ ಅಂದರೆ ಆ ಟೈಮಲ್ಲಿ ನನ್ನ ಸ್ಕಿನ್ ತುಂಬಾ ಹದಗೆಟ್ಬಿಟ್ಟಿತ್ತು. ಸ್ಕಿನ್ ಕೇರ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಏನೇನು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾಯಿದ್ದೆ ಎಲ್ಲನೂ ಸ್ಟೋರ್ ಮಾಡಿರ್ತಾಯಿದ್ದೆ ಎಂಟಿ ಆಗಿ. ನಾನು ಒಂದಿನ ಮತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅನ್ನೋ ಹೋಪ್ ನನಗಿತ್ತು. ಸೊ ಆ ಕಾರಣಕ್ಕೆ ಎಲ್ಲನೂ ಸ್ಟೋರ್ ಮಾಡಿರ್ತಾಯಿದ್ದೆ. ಆ ಟೈಮ್ ಬಂತು, ಓಪನ್ ಮಾಡಿದೆ. ಸೊ ಇಟ್ಸ್ ಲೈಕ್ ಐ ವಾಂಟ್ ಟು ಬಿ ಎನ್ ಇಂಡಿಪೆಂಡೆಂಟ್. ನನ್ನಲ್ಲಿರೋ ಒಂದು ಟ್ಯಾಲೆಂಟ್, ಲೈಕ್ ನಾನು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅಥವಾ ನನ್ನಲ್ಲಿರೋ ಎಂಥ್ಯೂಸಿಯಾಸಮ್ ಟುವರ್ಡ್ಸ್ ಸ್ಕಿನ್ ಕೇರ್ ಆರ್ ಸೆಲ್ಫ್ ಕೇರ್ ಆರ್ ಫ್ಯಾಷನ್, ಅದ್ರ ಬಗ್ಗೆ ನಾನು ಐಡೆಂಟಿಫೈ ಮಾಡ್ಕೋಬೇಕು, ರೆಕಗ್ನೈಸೇಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಕಾರಣ. ನೆಕ್ಸ್ಟ್, ಹೇರ್ ಸ್ಟ್ರೈಟ್ ಯಾವುದು ಯೂಸ್ ಮಾಡ್ತೀರಾ ಪ್ಲೀಸ್ ಹೇಳಿ. ಸೊ ನಾನು ಯೂಸ್ ಮಾಡೋದು ತುಂಬ ಚಿಕ್ಕದು, ತೋರಿಸ್ತೇನೆ, ಇಲ್ಲ ಇದೆ. ಇದು ಕೇಳಿರ್ತೀರ ಅನ್ಕೊತೀನಿ, ಫಿಲಿಪ್ಸ್ದು. ಐ ಥಿಂಕ್ ಇದು 1.5Kಗೆಲ್ಲ ಸಿಗುತ್ತೆ. ಆ್ಯಂಡ್ ದಿಸ್ ಸ್ಟ್ರೈಟ್ನರ್ ಇಸ್ ದ ಬೆಸ್ಟ್. ಯಾರಿಗೆ ಅಂದರೆ ವಿ ಹೇರ್ ಇರೋರಿಗೆ, ಸ್ಟ್ರೈಟ್ ಹೇರ್, ಕಂಪ್ಲೀಟ್ ಸ್ಟ್ರೈಟ್ ಹೇರ್ ಇದ್ದು ಪೀಪಲ್ ಹೂ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಸೋ ಮಚ್ ಮನಿ ಆನ್ ಸ್ಟ್ರೈಟ್ನರ್. ಸ್ಟ್ರೈಟ್ ಹೇರ್ ಆಲ್ರೆಡಿ ಇರೋರಿಗೆ ಇದು ಬೆಸ್ಟ್. ಬಟ್ ನಮ್ಮಂಥ ಕರ್ಲಿ ಹೇರ್ ಇರೋರಿಗೆ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಟು ಸ್ಟ್ರೈಟ್. ಬಟ್ ಆಗುತ್ತೆ. ಆ್ಯಂಡ್ ನಾವು ಹೇರ್ ವಾಶ್ ಮಾಡೋವರೆಗೂ ಸ್ಟ್ರೈಟ್ ಇರುತ್ತೆ. ಕರ್ಲಿ ಮಾಡ್ಕೊಂಡ್ರೆ ಇರಲ್ಲ, ಗಾಳಿಗೆ ಹೋಗುತ್ತೆ. ಬಟ್ ಸ್ಟ್ರೈಟ್ ಆಗುತ್ತೆ, ಕಂಪ್ಲೀಟಾಗಿ ಇರುತ್ತೆ ಕೂಡ. ಸೊ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ನನಗೆ ಹೇರ್ ಸ್ಟ್ರೈಟ್ ಆಗಬೇಕು, ಜಾಸ್ತಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಅಂತ ಹೇಳೋರಿಗೆ ಇದು. ಸೊ ನಾನು ಯೂಸ್ ಮಾಡೋದು ಫಿಲಿಪ್ಸ್ದು. ಸೊ ಐ ವಾಂಟ್ ಟು ಇನ್ವೆಸ್ಟ್ ಆನ್ ಬೆಟರ್ ಸ್ಟ್ರೈಟ್ನರ್. ಕಾಸ್ ನನಗೆ ಟೈಮ್ ಒಂದೊಂದ್ಸಲ ತುಂಬ ಕಮ್ಮಿ ಇರುತ್ತೆ. ಸಂಜೆ ಎಲ್ಲ ಹೋಗಿ ಮುಗಿಸಿ ಬಂದು ವೀಡಿಯೋ ಮಾಡ್ತಾಯಿರ್ತೀನಿ. ಈಗಲೂ ಅಷ್ಟೇ ಎಲ್ಲ ಕೆಲಸ ಮುಗಿಸಿ. ಆ್ಯಂಡ್ ಈಗ 4-6. ಸೊ ಈಗ ನಾನು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಸೊ ಏನಾದ್ರು ರೀಲ್ ಶೂಟ್ ಮಾಡಬೇಕು ಅಂತ ಅಂದರೆ ನನಗೆ 1/2-3 ಗಂಟೆ ಟೈಮ್ ಬೇಕಾಗುತ್ತೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ. ಸೊ ಎಸ್, ಸೊ ಇನ್ವೆಸ್ಟ್ ಆನ್ ಬೆಟರ್ ಸ್ಟ್ರೈಟ್ನರ್. ಇದು ಬರೀ ಬೇಬಿ ಹೇರ್ ಮತ್ತು ಸ್ಟ್ರೈಟ್ ಹೇರ್ ಇರೋರಿಗೆ ಇದು ಬೆಟರ್. ನೆಕ್ಸ್ಟ್ ಕ್ವಶನ್, ಯೂಟ್ಯೂಬ್ಗೆ ವಿಡಿಯೋ ಹಾಕೋಕ್ಕೆ ಜಾಸ್ತಿ ನೆಟ್ ಬೇಕಾಗುತ್ತೆ ಅಂತ ಕೇಳಿದ್ದೆ. ಸೊ ನಿಮಗೆ ಎಷ್ಟು GB ಬೇಕು, ಹೇಗೆ ಮ್ಯಾನೇಜ್ ಮಾಡ್ತೀರಾ? ಸೊ
ಇಂಟ್ರೆಸ್ಟಿಂಗ್ ಕ್ವೆಶನ್. ಫಸ್ಟ್ ಒಂದು ಅನ್ಲಿಮಿಟೆಡ್ ನೆಟ್ ಇಲ್ಲದೆ ಇರಬೇಕಾದ್ರೆ ಡಿಪೆಂಡ್ಸ್ ಅದು. ಒಂದು 10 ಮಿನಿಟ್ಸ್ಗೆ 5 GB 6 GB 7 GB ಇರುತ್ತೆ. ಹಂಗೆ 25 ಮಿನಿಟ್ಸ್ 22 ಮಿನಿಟ್ಸ್ 17 ಮಿನಿಟ್ಸ್ ಅಂದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಹಾಗೇನು ಮಾಡ್ತಾಯಿದ್ದೆ, ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ತಾಯಿದ್ದೆ. ಸೊ ಈಗ ಅನ್ಲಿಮಿಟೆಡ್ ಇರೋದ್ರಿಂದ ನನಗೆ ಗೊತ್ತಾಗಲ್ಲ ಎಷ್ಟು ಬೇಕಾಗುತ್ತೆ ಅಂತ. ಆ್ಯಂಡ್ ಯೂಟ್ಯೂಬ್ ಸ್ಟುಡಿಯೋಲಿ ಅಪ್ಲೋಡ್ ಮಾಡಿದ್ರೆ ಬೇಗ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಬೇಗ ನೆಟ್ ಖಾಲಿ ಆಗುತ್ತೆ. ಮಿನಿಮಮ್ 10 GB ಆದರೂ ಟೈಮ್ ಆಗುತ್ತೆ. ಒಂದು 12-13 ಮಿನಿಟ್ಸ್ಗೆ ವಿಡಿಯೋ ಅಷ್ಟು ಡ್ಯೂರೇಷನ್ ಇದ್ದರೆ ಅಷ್ಟು ನೆಟ್ ಬೇಕಾಗುತ್ತೆ. ಸೊ ಅನ್ಲಿಮಿಟೆಡ್ ಇರೋದ್ರಿಂದ ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ದಟ್ ನನ್ನ ನೆಟ್ ಎಷ್ಟೇ ಆದ್ರೂ ಖಾಲಿ ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ಸ್ ದ ನೆಕ್ಸ್ಟ್ ಸ್ಟೆಪ್ ಇನ್ ಯುವರ್ ಸ್ಟಡೀಸ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್ ಲೈಫ್ ವಿತ್ ಲಾಟ್ಸ್ ಆಫ್ ಲವ್? ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಐ ಆಮ್ ಜಸ್ಟ್ ಗ್ರ್ಯಾಜುಯೇಟೆಡ್ ಫ್ರಮ್ BSc. ಸೊ ನಾನು MSc ಮಾಡಬೇಕಂತ ಇದ್ದೀನಿ ಕೆಮಿಸ್ಟ್ರಿ ಬೇಸ್ ಮೇಲೆ. ಸೊ ಅದು ನನ್ನ ನೆಕ್ಸ್ಟ್ ಸ್ಟೆಪ್ ಸ್ಟಡೀಸಲ್ಲಿ. ಕ್ರಿಯೇಟರ್ ಆಗಿ ಈ ಒಂದು 3-4 ಮಂತ್ಸ್ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಆಸೆ ಇತ್ತು. ಆ್ಯಂಡ್ ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್. ಆ್ಯಂಡ್ ಇದನ್ನು ಪಾರ್ಟ್ ಟೈಮ್ ಆಗಿ ನಾನು ತೊಗೊಂಡಿರೋದ್ರಿಂದ ಐ ವಿಲ್ ಕಂಟಿನ್ಯೂ ವರ್ಕಿಂಗ್ ಟುವರ್ಡ್ಸ್ ಕ್ರಿಯೇಟಿಂಗ್ ಕಂಟೆಂಟ್ ಕ್ರಿಯೇಟರ್ ಲೈಫ್. ಐ ಡೆಫಿನೆಟ್ಲಿ ವರ್ಕ್. ಬಟ್ ನಂಗೆ ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಇದು. ಸೊ ಐ ಲವ್ ವೆನ್ ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆ್ಯಂಡ್ ಡೂ ಕಂಟೆಂಟ್ಸ್. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಎರಡೂ ಮ್ಯಾನೇಜ್ ಮಾಡಬೇಕಂತ ಆಸೆ ಇದೆ. ಆ್ಯಂಡ್ ಐ ವಿಲ್ ಮ್ಯಾನೇಜ್. ನೆಕ್ಸ್ಟ್ ಕ್ವೆಶನ್, ನಮ್ಮ ಕಾಲೇಜ್ ಬಗ್ಗೆ. ಅಬೌಟ್ ಅವರ್ ಅರಸು ಕಾಲೇಜ್. ಸೊ ನಾನು BSc ಕಂಪ್ಲೀಟ್ ಮಾಡಿದ್ದು ದೇವರಾಜ ಅರಸು ಕಾಲೇಜಲ್ಲಿ. ಸ್ಟಾರ್ಟಿಂಗ್ ಸೇರ್ಕೋಬೇಕಾದ್ರೆ ನನಗೂ ಇಷ್ಟ ಇರಲಿಲ್ಲ, ಮನೆ ಹತ್ರನೇ ಇರೋ ಕಾಲೇಜಿಗೆ ಸೇರಿಸ್ತಾ ಇದ್ದಾರೆ ಅಂತ. ಬಟ್ ಕೆಲವು ಫ್ರೆಂಡ್ಸ್ ಜೊತೆಲೇ ಓದಿದ ಫ್ರೆಂಡ್ಸ್ ಇದ್ದರು ಆ್ಯಂಡ್ ಹೊಸ ಫ್ರೆಂಡ್ಸ್ ಆದರು. ಆ್ಯಂಡ್ ದೇ ಮೇಡ್ ನ್ಯೂ ಚೈತ್ರ ಟುಡೇ. ಆ್ಯಂಡ್ ದೇ ಆರ್ ವೆರಿ ಸಪೋರ್ಟಿವ್ ನಮ್ಮ ಅರಸು ಕಾಲೇಜಲ್ಲಿ. ಆ್ಯಂಡ್ ಲೆಕ್ಚರ್ಸಿಂದ ಹಿಡಿದು ಪ್ರತಿಯೊಬ್ಬರು ನನಗೆ ಸಪೋರ್ಟಿವ್ ಆಗಿದ್ದರು. ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಜಾಸ್ತಿ ಕೊಡೋದ್ರಿಂದ ನನ್ನ ಗುರ್ತು ಹಿಡಿತಿದ್ರು, ನೀನು ಡ್ಯಾನ್ಸ್ ಮಾಡ್ತೀಯಲ್ವಾ ಅಂತ ಜಾಸ್ತಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಿಂದನೇ ಸೇರಿಕೊಂಡೆ. ಬಟ್ ಬಿಡಬೇಕಾದ್ರೆ ಇಟ್ಸ್ ಬಿಟ್ ಹಾರ್ಡ್, ಕಾಸ್ ಅಷ್ಟು ಮೆಮೊರೀಸ್ ಇದೆ 3 ಇಯರ್ಸಲ್ಲಿ. ವಿತ್ ಪ್ರಿನ್ಸಿಪಾಲಿಂದನೂ ಎಲ್ಲ ಕೇಳ್ತಾಯಿದ್ರು, ನಿಮ್ಮ ಗ್ಯಾಂಗಲ್ಲಿ ನೀನು ಯಾಕೆ ಸಪ್ರೇಟ್ ಆಗಿದೆಯಾ, ಅವರೆಲ್ಲ ಅಲ್ಲೊಬ್ಬ ಮುಂದೆ ಹೋಗ್ತಾ ಇದ್ದಾರಲ್ಲ, ಲೈಕ್ ಆ ಥರ ಒಂದು ಗ್ಯಾಂಗ್ ನಮ್ಮದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಮೆಮೊರಿ. ಆ್ಯಂಡ್ ಅರಸು ಕಾಲೇಜಿಗೆ ಗ್ರೇಟ್ಫುಲ್, ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಕ್ಕೆ ನನ್ನ ಲೈಫಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಯುವರ್ ಫೇವ್ರೆಟ್ ಹಾಬಿ ಆ್ಯಂಡ್ ಹೌ ಯು ಫೀಲ್ ಕಾನ್ಫಿಡೆಂಟ್ ಇನ್ ಯುವರ್ ಎವ್ರಿ ರೀಲ್ಸ್ ಯು ಮೇಕ್? ನನ್ನ ಫೇವ್ರೆಟ್ ಕೆಲಸ ಅಂತಂದರೆ ಅಪಾರ್ಟ್ ಫ್ರಮ್ ಓದೋದು, ಡ್ಯಾನ್ಸ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ಸ್ಕಿನ್ ಕೇರ್ ಮಾಡೋದು, ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡೋದು ಅಥವಾ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋದು, ದಟ್ ಈಸ್ ಮೈ ಹಾಬಿ. ಡ್ಯಾನ್ಸ್ ಈಸ್ ಮೈ ಹಾಬಿ. ಆ್ಯಂಡ್ ಕ್ವೆಶನ್ ಎಂಥದ್ದು, ಹೌ ಯು ಫೀಲ್ ಕಾನ್ಫಿಡೆಂಟ್ ಇನ್ ಯುವರ್ ಎವ್ರಿ ರೀಲ್ಸ್ ಯು ಮೇಕ್? ಸೊ ಕಾನ್ಫಿಡೆನ್ಸ್ ಅಂದರೆ ಟು ಬಿ ಹಾನೆಸ್ಟ್ ನನಗೆ ನನ್ನ ಫೇಸೇ ನನಗೆ ಕಾನ್ಫಿಡೆನ್ಸ್. ಆ್ಯಂಡ್ ದ ವೇ ಐ ಫೀಲ್ ಇನ್ಸೈಡ್ ಆ್ಯಂಡ್ ದಟ್ ಈಸ್ ಹೌ ಐ ಲುಕ್ ಔಟ್ಸೈಡ್. ಸೊ ಅದು ಒಂದು ಕೋಟ್ ಇದೆಯಲ್ಲ ಗೈಸ್, ವೆನ್ ಯು ಫೀಲ್ ಗುಡ್ ಇನ್ಸೈಡ್ ಯು ವಿಲ್ ಲುಕ್ ಗುಡ್ ಔಟ್ಸೈಡ್ ಅಂತ. ಸೊ ಹಾಗಾಗಿ ನಾನು ಏನಾದರೂ ರೆಡಿ ಆದರೆ ಅದು ಒಳ್ಳೆ ಮನಸ್ಥಿತಿ ಇದ್ದರೆ ನನ್ನ ಕಾನ್ಫಿಡೆನ್ಸ್ ಇದ್ದಕ್ಕಿದ್ದಾಗೆ ನನ್ನ ಫೇಸ್ ಮೇಲೆ ಕಾಣಿಸುತ್ತೆ. ಆ್ಯಂಡ್ ನನ್ನ ಫೇಸ್ ನನಗೆ ಕಾನ್ಫಿಡೆನ್ಸ್ ಕೊಟ್ಟರೆ ನಾನು ಏನೇ ವೀಡಿಯೋ ಮಾಡ್ತಾ ಇರಲಿ ಅದು ನನಗೆ ಹೆಂಗೆ ಬರಬೇಕು ಅಂತ ಪ್ಲ್ಯಾನಲ್ಲಿ ಇಟ್ಟಿರ್ತೀನೋ ನನಗೆ ಹಾಗೇ ಟರ್ನ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದು ಇನ್ನೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಇನ್ನೂ ಚೆನ್ನಾಗಿ ಬಂದಿರುತ್ತೆ ನಾನು ಎಡಿಟ್ ಮಾಡಬೇಕಾದ್ರೆ. ಆ್ಯಂಡ್ ಕೆಲವು ಕಮೆಂಟ್ಸ್ಗಳನ್ನ ನೋಡಬೇಕಾದ್ರೆ ಲೈಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಕೆಲವೊಂದು ವೀಡಿಯೋಸ್ ಹಾಕ್ಬೇಕಾದ್ರೂ ಅಷ್ಟೇ. ಸೊ ಕಾನ್ಫಿಡೆನ್ಸ್ ಇಟ್ಸ್ ಆಲ್ ಅಬೌಟ್ ವಿತಿನ್. ಸೊ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ರೆಡಿ ಆಗ್ತಾ ಒಂದು ಹಿಂಗೆ ಬರಬೇಕು ಅನ್ನೋ ಒಂದಿದ್ರೆ ಕಾನ್ಫಿಡೆನ್ಸ್ ಔಟ್ಸೈಡ್ ನಮ್ಮ ಫೇಸಲ್ಲಿ ತಾನಾಗೇ ಬರುತ್ತೆ. ಸೊ ಫೀಲ್ ಗುಡ್ ಇನ್ಸೈಡ್, ಗುಡ್ ಥಾಟ್ಸ್ ಆ್ಯಂಡ್ ಆ ಕಾನ್ಫಿಡೆನ್ಸ್ ಆಗಿರಲಿ, ಆ ಒಂದು ಏನೇ ಇದ್ರೂ ಅದು ಔಟ್ಸೈಡ್ ತಾನಾಗೇ ಬರುತ್ತೆ ರೀಲ್ಸಲ್ಲಿ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಸಮ್ ರ್ಯಾಂಡಮ್ ಪರ್ಸನ್ ಪ್ರಪೋಸಲ್ ಫಾರ್ ಮ್ಯಾರೇಜ್? ಆ್ಯಂಡ್ ಇದು ಆ್ಯಂಡ್ ಇನ್ನೊಂದು ಕ್ವೆಶನ್ ಒಟ್ಟಿಗೆ ಹೇಳ್ತೀನಿ, ನಿಮ್ಮ ಮದುವೆ ಯಾವಾಗ? ಆ್ಯಂಡ್ ನಿಮ್ಮ ನಂಬರ್ ಸೆಂಡ್ ಮಾಡಿ, ನೀವು ಯಾರನ್ನು ಲವ್ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ಕ್ವೆಶನ್ಸ್ ಕೇಳಿದ್ದೀರಾ ಐ ಥಿಂಕ್ ಅನಿಸುತ್ತೆ. ಇಟ್ಸ್ ನಾಟ್ ಮೈ ಓನ್ ಕ್ವೆಶನ್. ಸೊ ನನ್ನ ಮದುವೆ ಮಿನಿಮಮ್ ಅಂದರೆ ಒಂದು 3 ಇಯರ್ಸ್ ಇದೆ. ಸೊ ಹಂಗೆಲ್ಲ ನಂಬರ್ನ ಕೊಡೋಕ್ಕಾಗಲ್ಲ ಆ್ಯಸ್ ಪರ್ ದ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್. ಸೊ ಯಾವುದೇ ಪ್ರಪೋಸಲ್ ಬಂದರೂ ಸದ್ಯಕ್ಕೆ ಒಪ್ಕೊಳ್ಳೋದಿಲ್ಲ ಗೈಸ್. ಐ ಆಮ್ ಕಂಪ್ಲೀಟ್ಲಿ ಸಿಂಗಲ್ ಆ್ಯಂಡ್ ನಾಟ್ ರೆಡಿ ಟು ಮಿಂಗಲ್. ಸೊ ದಿಸ್ ಈಸ್ ದ ಪಾಯಿಂಟ್. ಇನ್ನೂ ಓದಬೇಕು, ಕೆಲಸ ಮಾಡಬೇಕು. ಸೊ ಒಂದು 3 ಇಯರ್ಸ್ವರೆಗೂ ಪ್ಲ್ಯಾನ್ ಇಲ್ಲ, ಆಮೇಲೆ ಮುಂದೆ ನೋಡೋಣ.
ಏಜ್ ಆಗಲಿ. ಸೊ ನೆಕ್ಸ್ಟ್ ಕ್ವೆಶನ್, ವೈ ಯು ವಾಂಟ್ ಟು ಬಿಕಮ್ ಅನ್ ಇನ್ಫ್ಲೂಯೆನ್ಸರ್ ಆರ್ ಅ ಕಂಟೆಂಟ್ ಕ್ರಿಯೇಟರ್? ಸೊ ವೈ ಐ ವಾಂಟ್ ಟು ಬಿಕಮ್ ಅನ್ ಇನ್ಫ್ಲೂಯೆನ್ಸರ್ ಆರ್ ಕಂಟೆಂಟ್ ಕ್ರಿಯೇಟರ್ ಅಂತ ಅಂದರೆ, ಸೊ ಐ ವಾಂಟ್ ಟು ಶೋ ಮೈ ಸೆಲ್ಫ್ ದ ವೇ ಐ ಆಮ್. ಆ್ಯಂಡ್ ನನ್ನಲ್ಲಿ ನನಗೆ ಡ್ಯಾನ್ಸ್ ಮಾಡೋದಾಗಲಿ ಅಥವಾ ಏನಾದರೂ ಎನ್ಯಾಕ್ಟ್ ಮಾಡೋದಾಗಲಿ ನಂಗೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದನೂ. ಸೊ ಐ ಥಾಟ್ ದಿಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್. ಆಗ ಟಿಕ್ಟಾಕಲ್ಲಿ ಜಾಸ್ತಿ ಮಾಡ್ತಾಯಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಟಿಕ್ಟಾಕ್ ಬ್ಯಾನ್ ಆಯಿತು. ಆ್ಯಂಡ್ ನಾವು ಒಂದು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನನಗೆ. ಸೊ ಹಾಗಾಗಿ ಏನಕ್ಕೆ ನಾನು ರೆಕಗ್ನೈಸೇಷನ್ ತೊಗೋಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ವಾಂಟ್ ಟು ಬಿಕಮ್ ಅನ್ ಇಂಡಿಪೆಂಡೆಂಟ್ ವುಮೆನ್ ಇನ್ ಮೈ ಅರ್ಲಿ ಏಜ್. ಸೊ ಹಾಗಾಗಿ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಯಾರಿಗೇ ಆಗಲಿ ಒಂದು ಚಿಕ್ಕ ವಯಸ್ಸಲ್ಲೇ ಇಂಡಿಪೆಂಡೆಂಟ್ ಆಗಬೇಕು ಫೈನಾನ್ಷಿಯಲಿ ಅಂತಂದರೆ ನಿಮ್ಮಲ್ಲಿರೋ ಕಲೆನ ತೋರಿಸ್ಕೊಂಡು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಲ್ಲೇ ಆಗಲಿ ಅಪ್ಲೋಡ್ ಮಾಡೋದ್ರೆ ಯು ವಿಲ್ ಬಿಕಮ್ ಅನ್ ಇಂಡಿಪೆಂಡೆಂಟ್. ಕಂಟೆಂಟ್ ಚೆನ್ನಾಗಿರಬೇಕು ಅಷ್ಟೇ. ಸೊ ದ ನೆಕ್ಸ್ಟ್ ಕ್ವೆಶನ್, ದ ಜರ್ನಿ ಫ್ರಮ್ ಝೀರೋ ಟು ನೌ ವಿತ್ ಮಿಲಿಯನ್ಸ್ ಆಫ್ ವ್ಯೂಸ್. ಸೊ ಈ 2+ ಇಯರ್ಸಲ್ಲಿ ಯಾಕಂದರೆ ಅಷ್ಟು ಕಷ್ಟ ಇದೆ, ಈಗಲೂ ಕಷ್ಟ ಅನಿಸುತ್ತೆ. ಸೊ ಎಡಿಟ್ ಮಾಡೋದು, ಒಂದೊಂದ್ಸತಿ ನೈಟ್ ಆದರೂ ಎಡಿಟ್ ಮಾಡ್ತಾ ಇರ್ತೀವಿ ವೀಡಿಯೋಸ್ನ, ಬೇರೆಯವ್ರಿಗೆ ಎಡಿಟ್ ಮಾಡೋಕ್ಕೆ ಕೊಡ್ತಾ ಇರ್ತೀವಿ, ತಮ್ಮನೇಲಿ ಮಾಡ್ಕೊಡೋಕ್ಕೆ ಬೇರೆಯವ್ರಿಗೆ ಹೇಳ್ತಾ ಇರ್ತೀವಿ. ಸೊ ಇಟ್ಸ್ ನಾಟ್ ಎನ್ ಈಸಿ ಜರ್ನಿ. ಎಷ್ಟೊಂದು ದಿನ ಆಗ್ತಿದ್ದೀನಿ ದಟ್ ನನ್ನ ಕೈಲಿ ಆಗಲ್ಲ ಹಿಂಗೆ ಮಾಡೋಕ್ಕೆ, ಕ್ವಿಟ್ ಮಾಡಬೇಕು ಅಂತ. ಬಟ್ ಇಟ್ಸ್ ಆಲ್ ಯುವರ್ ಸಪೋರ್ಟ್. ನನ್ನ ಕಾಲೇಜಲ್ಲಿ ಆಗಲಿ ಎಲ್ಲರೂ ಆಗಲಿ ನೀವು ರೀಲ್ಸ್ ಮಾಡ್ತೀರಲ್ವಾ, ನೀವು ವ್ಲಾಗ್ ಮಾಡ್ತೀರಲ್ವಾ ಅಂತ ಅಂದಾಗ ಇಟ್ ಮೇಕ್ಸ್ ಮೀ ಹ್ಯಾಪಿ ಇನ್ಸೈಡ್. ಸೊ ಒಂದೊಂದು ವೀಡಿಯೋ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕೋದೆಲ್ಲ 5 lakhs 6 lakhs ವ್ಯೂಸ್ ಎಲ್ಲ ಹೋಗಿ ಅದು ರೀಚ್ ಆದಾಗ ಅನಿಸುತ್ತೆ ಲೈಕ್ ನಾನು ಕ್ವಿಟ್ ಮಾಡಬಾರ್ದು, ಹ್ಯಾವ್ ಟು ಕಂಟಿನ್ಯೂ ವಾಟ್ ಐ ಆಮ್ ಡೂಯಿಂಗ್ ನೌ. ಸೊ ಈಗ ಖುಷಿ ಆಗುತ್ತೆ, ಬಟ್ ಜರ್ನಿ ಕಷ್ಟ ಇದೆ. ಒಂದು ಸಬ್ಸ್ಕ್ರೈಬರ್ಸ್ನ ಕೌಂಟ್ ಮಾಡ್ಕೊಳ್ಳೋದು, ಗಳಿಸ್ಕೊಳ್ಳೋದು, ಆ್ಯಂಡ್ ಒಂದೊಂದೇ ಫಾಲೋವರ್ಸ್ನ ಗಳಿಸ್ಕೊಳ್ಳೋದು ಆ್ಯಕ್ಚುಲಿ ತುಂಬಾ ಕಷ್ಟ ಇದೆ ಗೈಸ್. ಆ್ಯಂಡ್ ನಾವೇನಾದರೂ ಕಂಟಿನ್ಯೂಸ್ ಆಗಿ 10-15 days ನಾವು ಬ್ರೇಕ್ ತೊಗೊಂಡಾಗ ನೀವು ಹಾಗೆ ಅನ್ಫಾಲೋ ಮಾಡ್ತೀರಾ. ಸೊ ಇಟ್ಸ್ ವೆರಿ ಹಾರ್ಡ್ ಜರ್ನಿ. ಬಟ್ ಈಗ ಸದ್ಯಕ್ಕೆ ನಾನು ಏನು ಗಳಿಸಿದ್ದೀನಿ ನಂಗೆ ಸಖತ್ ಖುಷಿ ಇದೆ. ಆ್ಯಂಡ್ ಇಟ್ಸ್ ವೆರಿ ಹಾರ್ಡ್. ಮುಂದೆ ಅದೆಲ್ಲ ವರ್ತ್ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ, ಒಂದು ಫೀಲಲ್ಲಿ ನಾನು ಇನ್ನೂ ನನ್ನ ಕೆಲಸನ ಮಾಡ್ತಾಯಿದ್ದೀನಿ. ಇನ್ನೊಬ್ಬರು ಕೇಳಿದ್ರೆ ಏನು ಓದ್ತಿದ್ದೀರಾ? ಸೊ ಐ ಆಮ್ ಜಸ್ಟ್ ಗ್ರ್ಯಾಜುಯೇಟೆಡ್ ಫ್ರಮ್ BSc, ಆಗಲೇ ಹೇಳಿದೆ. ಆ್ಯಂಡ್ ನಾವು ನನಗಿನ್ನೂ PGCET ಅಪ್ಲಿಕೇಶನ್ ಏನೂ ಓಪನ್ ಆಗಿಲ್ಲ. ನಾ ಅಪ್ ಟು ರೈಟ್ CET. ನೆಕ್ಸ್ಟ್ MSc ಇನ್ ಕೆಮಿಸ್ಟ್ರಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಬ್ರೇಕ್ ತಗೊಳ್ಳಲ್ಲ ಕಂಟೆಂಟ್ ಕ್ರಿಯೇಟರ್ಗೆ ಅಂತಲೇ. ಸೊ ಸ್ಟಡೀಸ್ನ ಫುಲ್ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ BSc ಮುಗಿಸಿದ್ದೀನಿ. ಆ್ಯಂಡ್ ಇನ್ನೋಸೆಂಟ್ ಫೇಸ್ ಆ್ಯಕ್ಟಿಂಗ್. ಸೊ ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡಬೇಕು. ಈ ಥರ ಸುಮಾರು ಸಲ ಕಮೆಂಟ್ಸ್ಗಳಿಗೂ ಹಾಕಿದ್ದಾರೆ ಬೇರೆಯವರು, ಆ್ಯಂಡ್ ಅದನ್ನು ನಾನು ಓದಿ ಹೇಳ್ತೀನಿ. ಸೊ ಇಟ್ ಮೇಕ್ಸ್ ಮೀ ಹ್ಯಾಪಿ ವೆನ್ ಸಮ್ವನ್ ಸೀಸ್ ಮೀ ದ ರಿಯಲ್ ಮೀ, ಇನ್ನೋಸೆಂಟ್ ಅಂತ ತಿಳ್ಕೊಂಡು, ಅಥವಾ ನಾನು ಮಾಡೋ ಒಂದು ರೀಲ್ಸ್ ಅಥವಾ ಏನಾದರೂ ಎನ್ಯಾಕ್ಟ್ ಮಾಡಿದಾಗ ಈ ಥರ ರೆಸ್ಪಾನ್ಸ್ ಮಾಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಡೂ ಡೈಲಿ ವ್ಲಾಗ್ಸ್ ಡೈಲಿ. ಸೊ ಡೈಲಿ ವ್ಲಾಗ್ ಮಾಡ್ಬೋದು, ಇಲ್ಲ ಅಂತಲ್ಲ. ಆ್ಯಂಡ್ ನಿನ್ನೆ ತಾನೇ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿದೆ, ಕಾಸಿಗೆ ಮನೇಲೇ ಇದ್ದೀನಿ ಅಂತ. ಆ್ಯಂಡ್ ಮನೇಲೇ ಇದ್ದರೆ ಕಂಟೆಂಟ್ ಸಿಗೋಲ್ಲ. ಹ್ಯಾವ್ ಟು ಗೋ ಔಟ್, ಹ್ಯಾವ್ ಟು ಡೂ ಸಮಥಿಂಗ್. ನಿಮ್ಮ ಕಂಟೆಂಟ್ಗೋಸ್ಕರ ಅಂತಲೇ ಎಲ್ಲಾದರೂ ಹೋಗಬೇಕಾಗತ್ತೆ, ಸಮ್ಟೈಮ್ಸ್ ಏನಾದರೂ ಮಾಡಬೇಕಾಗುತ್ತೆ. ಸೊ ಮನೇಲೇ ಇದ್ದು ನಂಗೆ ಕಂಟೆಂಟ್ ಸಿಗ್ತಿಲ್ಲ. ಹಾಗಾಗಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಮಿನಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಬಟ್ ಡೈಲಿ ವ್ಲಾಗ್ಸ್ ಖಂಡಿತ ಮಾಡ್ತೀನಿ, ಇನ್ಮೇಲಿಂದ ಮಾಡ್ತೀನಿ. ಸೊ ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಿದ್ದು ಕ್ವೆಶನ್ಸ್. ಯಾವುದಾದ್ರೂ ಬಿಟ್ಟಿದ್ದೀನ? ಸ್ಕೂಲ್ ಲೈಫ್ ಅಂತ ಕೇಳಿದರೆ, ಸ್ಕೂಲ್ ಲೈಫ್ ವಾಸ್ ದ ಬೆಸ್ಟ್ ಲೈಫ್ ಎಲ್ಲರಿಗೂ, ನಾನು ಒಬ್ಳಿಗೆ ಅಂತಲ್ಲ, ನಿಮ್ಮೆಲ್ಲರಿಗೂ ಅಷ್ಟೇ. ಸೊ ನನಗೂ ಅಷ್ಟೇ. ಬಟ್ ಐ ಗಾಟ್ ವೆರಿ ಗುಡ್ ಫ್ರೆಂಡ್ಸ್ ಗೈಸ್. ತುಂಬ ಒಳ್ಳೆ ಫ್ರೆಂಡ್ಸನ್ನ ನಾನು ಪಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ, ಸ್ಕೂಲ್ ಫ್ರೆಂಡ್ಸಲ್ಲಿ. ಸೊ 6th ಜೊತೆಗಿರೋ ಫ್ರೆಂಡ್ಸ್, ನನಗೆ ಡಿಗ್ರಿ ಮುಗಿಸೋವರೆಗೂ ಜೊತೆಲೇ ಇರೋ ಫ್ರೆಂಡ್ಸ್ ಕೂಡ ಇದ್ದಾರೆ. ಬೇರೆ ಬೇರೆ ಓದ್ತಿರಿದ್ರೂ ಏನೇ ಆದ್ರೂ ಹೇಳ್ಕೊಳ್ಳೋ ಅಂಥ ಫ್ರೆಂಡ್ಸ್ ಇದ್ದಾರೆ. ಏನೇ ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಲಿ ಜೊತೆಲಿರೋ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಫೀಮೇಲ್ ಫ್ರೆಂಡ್ಶಿಪ್ಸ್ ಅಂತೂ ಯಾವಾಗಲೂ ಜೊತೆಲಿರ್ತಾರೆ. ಸೊ ಯಾವುದೇ ಒಂದು ಹುಡುಗಿಗೆ ಆಗಲಿ ಫೀಮೇಲ್ ಫ್ರೆಂಡ್ಶಿಪ್ ಇಸ್ ದ ಮೋಸ್ಟ್ ಅಂಡರ್ರೇಟೆಡ್ ಫ್ರೆಂಡ್ಶಿಪ್ ಆ್ಯಂಡ್ ದ ವೆರಿ ಬ್ಯೂಟಿಫುಲ್ ಬೆಸ್ಟ್ ಫ್ರೆಂಡ್ಶಿಪ್. ಸೊ ನನ್ನ ಫ್ರೆಂಡ್ಸ್ ಅಂತೂ ಚಿಂದಂಥವ್ರು. ಸೊ ದೇ ಆರ್ ಆಲ್ವೇಸ್ ವಿತ್ ಮೀ. ಸೊ ಸ್ಕೂಲ್ ಲೈಫ್ ಇಸ್ ದ ಬೆಸ್ಟ್ ಲೈಫ್. ಆ್ಯಂಡ್ ಕೆಲವು ಕಮೆಂಟ್ಸ್ನ ಓದೋಣ ಈಗ. ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಆಲ್ಮೋಸ್ಟ್, ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ. ಸೊ ಕಮೆಂಟ್ಸ್ನ ಓದೋಣ.
ನೀವು ಯಾವ ಕಾಲೇಜಸ್ ಅಂತ ಯಾರು ಕೇಳಿದ್ದಾರೆ ನನಗೆ. ಸೊ ನಾನು ಓದಿದ್ದು ಶ್ರೀ ಡಿ ದೇವರಾಜ ಅರಸು ಕಾಲೇಜ್, ಹುಣಸೂರಲ್ಲೇ ಇರುವಂಥ ಕಾಲೇಜ್. ಆ್ಯಂಡ್ ಕೆಲವರು DM ಅಲ್ಲಿ ನಾನೇನಾದರೂ ಬಸ್ ಸ್ಟ್ಯಾಂಡಲ್ಲಿ ಯೂಶ್ವಲಿ ಬಸ್ಸಲ್ಲೇ ಟ್ರಾವೆಲ್ ಮಾಡೋದು. ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಹುಣಸೂರವರ, ನಿಮ್ಮ ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿದೆ ನೀವು ಯಾವ ಊರು ಅಂತೆಲ್ಲ ಕೇಳ್ತಿದ್ರಿ. ನಾನು ಇರೋದು ಹುಣಸೂರಲ್ಲೇ. ನಾನು 2nd ಸ್ಟ್ಯಾಂಡರ್ಡಿಂದನೂ ಹುಣಸೂರಲ್ಲೇ ಇರೋದು. ನಾವು ಫುಲ್ ಕಂಪ್ಲೀಟ್ ಹುಣಸೂರಲ್ಲೇ ಇರೋದು. ನೀವೇನೋ ನನ್ನ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಅದು ಖಂಡಿತವಾಗ್ಲೂ ಅದು ನಾನೇ ಆಗಿರ್ತೀನಿ. ಬಿಕಾಸ್ ಡೆಫಿನೆಟಾಗಿ ಇಲ್ಲೇ ಇರೋದ್ರಿಂದ ಇಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ ಬಗ್ಗೆ ಕಮೆಂಟ್ ಮಾಡೋದು ಜಾಸ್ತಿ ಅಂತ ನಾನು ಹೇಳಿದ್ದೆ ಅಲ್ವಾ. ಆ್ಯಂಡ್ ಆ ಕಮೆಂಟ್ಸ್ಗಳನ್ನ ಓದೋಣ. ಸೊ ಲವ್ ಯುವರ್ ಎಕ್ಸ್ಪ್ರೆಷನ್ಸ್, ಸೂಪರ್ ಆ್ಯಕ್ಟಿಂಗ್, ಯು ಲೈಟ್ ಅಪ್ ದ ರೂಮ್ ವಿತೌಟ್ ಮೇಕಪ್, ಇದು ಗೆಟ್ ರೆಡಿ ವಿತ್ ಮೇಗೆ ಯಾರೋ ಕಮೆಂಟ್ ಮಾಡಿದ್ದು. ಏನಕ್ಕೆ ಓದ್ತಾ ಇದ್ದೀನಿ ಅಂತ ಅಂದರೆ, ದಿಸ್ ಆರ್ ದ ಪೀಪಲ್ ಹೂ ಮೇಕ್ಸ್ ಅಸ್ ಹ್ಯಾಪಿ. ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಯಾವ ಕಮೆಂಟ್ಸು ನನ್ನ ಫ್ರೆಂಡ್ಸ್ ಕಮೆಂಟ್ ಮಾಡಿರೋದಂಥದ್ದಲ್ಲ, ಫ್ರೆಂಡ್ಸ್ ಕಮೆಂಟ್ ಮಾಡಿರೋದನ್ನ ಓದ್ತಾ ಇಲ್ಲ. ಸ್ಟ್ರೇಂಜರ್ಸ್ ನನಗೆ ಇಷ್ಟ ಆಗೋದು. ನಾನು ಕೆಲವೊಂದು ನನ್ನ ಪಿನ್ ಕೂಡ ಮಾಡಿರ್ತೀನಿ ನನ್ನ ಪ್ರೊಫೈಲಲ್ಲಿ. ಸೊ ಅವರು ಏನಕ್ಕೆ ಅಂತಂದರೆ, ನಾವು ಮಾಡೋ ಕಂಟೆಂಟ್ಗೆ ಯಾರು ಈ ಥರ ಕಮೆಂಟ್ ಮಾಡಿದ್ರೆ ನಮ್ಗೆ ಜೋಶ್ ಬರೋದು ಮತ್ತು ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಸೊ ಇಟ್ಸ್ ಬಿಕಾಸ್ ಆಫ್ ಯು ಪೀಪಲ್ ವೈ ವಿ ಆಲ್ವೇಸ್ ವಾಂಟ್ ಟು ಪರ್ಸ್ಯೂ ಆನ್ ಕಂಟೆಂಟ್ ಕ್ರಿಯೇಟಿಂಗ್ ಲೈಫ್. ಯಾಕೆಂದರೆ ನೀವು ಸಪೋರ್ಟ್ ಮಾಡಲಿಲ್ಲ, ಈ ಥರ ಕಮೆಂಟ್ಸ್ ಹಾಕಲಿಲ್ಲ, ಎಂಗೇಜ್ಮೆಂಟ್ ಜಾಸ್ತಿ ಮಾಡಲಿಲ್ಲ ಅಂದರೆ ನಾವೇನೇ ಮಾಡಿದ್ರು ವೇಸ್ಟ್. ಸೊ ಹಾಗಾಗಿ ಆ್ಯಂಡ್ ಪ್ರಪಂಚದಲ್ಲಿರುವ ಎಲ್ಲ ವಿಶ್ವ ಸುಂದರಿಯರನ್ನು ಒಟ್ಟಿಗೆ ನೋಡಬೇಕಂದ್ರೆ ಈ ಹುಡುಗಿಯನ್ನು ಒಮ್ಮೆ ನೋಡಿದರೆ ಸಾಕು. ಸೊ ಇದು ಯಾರೋ ರಿಜೆಕ್ಟೆಡ್ ರೈಟರ್ ಅಂತ ಮಾಡಿರೋದು. ಇದು ನಾನು ಪಿನ್ ಮಾಡಿರ್ತೀನಿ, ಬೇಕಾದ್ರೆ ನಿಮ್ಮ ಪ್ರೊಫೈಲಲ್ಲಿ ಚೆಕ್ ಮಾಡ್ಬೋದು. ಸೊ ಈ ಥರ ಕಮೆಂಟ್ಸ್ಗಳು ಬಂದಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಕಾಶದಲ್ಲಿ ತಾರೆಗಳ ನೋಟ ಚಂದ, ಆದರೆ ಸೀರೆಯಲ್ಲಿ ನಾರಿಗೇ ಚಂದ. ಆ್ಯಂಡ್ ಸೌಂದರ್ಯದ ರಾಶಿ, ಯು ಲುಕ್ ವೆರಿ ಬ್ಯೂಟಿಫುಲ್ ಇನ್ ಸ್ಯಾರಿ. ಡೆಫಿನೆಟಾಗಿ ಅದಕ್ಕೆ ಸ್ಯಾರಿ ಜಾಸ್ತಿ ಹಾಕೋದು. ಆ್ಯಂಡ್ ದೆರ್ ಆರ್ ಅದರ್ ಕಮೆಂಟ್, ಸೂಪರ್ ಆ್ಯಕ್ಟಿಂಗ್, ಆ್ಯಂಡ್ ದೆರ್ ಈಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ಯು, ಆಲ್ವೇಸ್ ಫ್ಲೈ ಹೈ. ಸೊ ದೋಸ್ ಕಮೆಂಟ್ಸ್ ನಿಜವಾಗ್ಲೂ ನಮ್ಮ ಡೇನ ಇನ್ನೂ ಬ್ರೈಟಪ್ ಮಾಡುತ್ತೆ. ಆ್ಯಂಡ್ ಯುವರ್ ಐಸ್ ಆರ್ ಸೋ ಕ್ಯಾಪ್ಚರಿಂಗ್, ಮೇ ಬಿ ಅವರು ಸ್ಪೆಲ್ಲಿಂಗ್ ತಪ್ಪು ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ಮೇಕ್ಸ್ ಅಸ್ ಹ್ಯಾಪಿ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದಾಗ. ಆ್ಯಂಡ್ ನಾನು ಜಾಸ್ತಿ ಕಮೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಬಟ್ ಇವರು ನನ್ನ ವೀಡಿಯೋಸ್ಗೆ ಕಾನ್ಸ್ಟೆಂಟಾಗಿ ರಿಪ್ಲೈ ಮಾಡ್ತಾ ಇರ್ತಾರೆ. ಅವ್ರು ಮಾತ್ರ ತೊಗೊಂಡೆ, ಯಾಕೆಂದರೆ ನಾನು ಏನೇ ವೀಡಿಯೋ ಮಾಡಿದ್ರು ಇವ್ರು ನನಗೆ ಕಮೆಂಟ್ಸ್ ಹಾಕ್ತಾರೆ. ಗೈಸ್ ಯಾವಾಗಲೂ ಖುಷಿ ಆಗುತ್ತೆ ನನಗೆ ಈ ರೀತಿ ಕಮೆಂಟ್ಸ್ ಹಾಕಿದಾಗ. ಆ್ಯಂಡ್ ಸ್ಟ್ರೇಂಜರ್ಸ್ ಅವ್ರು ಯಾರೋ ನಮ್ಮ ಫಾಲೋವಿಂಗ್ ಲಿಸ್ಟಲ್ಲಿ ನಾವಿಬ್ಬರು ಮ್ಯೂಚುವಲ್ ಫಾಲೋ ಮಾಡ್ತಿರೋದಲ್ಲ, ಇವರೆಲ್ಲ ಸಪ್ರೇಟಾಗಿ ಸ್ಟ್ರೇಂಜರ್ಸ್ ಆಗಿದ್ರು ಇವರು ನಾನು ರಿಪ್ಲೈ ಮಾಡದೇ ಇದ್ರು ಪ್ರತಿ ಸಲ ನನ್ನ ವೀಡಿಯೋಸ್ಗೆ ಕಮೆಂಟ್ ಆಗ್ತಾರೆ. ಸೊ ಹಾಗಾಗಿ ಇವನ್ನ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದರೆ ನನ್ನ ಬಗ್ಗೆ, ಸೊ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಐ ವಾಂಟ್ ಟು ಪರ್ಸ್ಯೂ MSc ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಕೂಡ. ಆ್ಯಂಡ್ ಯಾವ ಥರ ಕಂಟೆಂಟ್ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂತ ಈ ಒಂದು ವ್ಲಾಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೆಟ್ ಮೀ ನೋ. ಸೊ ಅದ್ರ ಪ್ರಕಾರ ನಾನು ವರ್ಕ್ ಮಾಡ್ತೀನಿ. ಬಿಕಾಸ್ ನಾನು 2+ ಇಯರ್ಸಿಂದನೂ ಸ್ಕಿನ್ ಕೇರ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಾಕ್ದಾಗ ಯೂಟ್ಯೂಬಲ್ಲಿ ನನಗೆ ಒಳ್ಳೆ ಏನೋ ರೆಸ್ಪಾನ್ಸ್ ಸಿಗುತ್ತೆ, ಬಟ್ ಇನ್ಸ್ಟಾಗ್ರಾಮಲ್ಲಿ ಸಿಗೋಲ್ಲ. ಆ್ಯಂಡ್ ಡ್ಯಾನ್ಸ್ ವೀಡಿಯೋ ನಾನು ಚೆನ್ನಾಗಿ ಮಾಡ್ತೀನಿ ಅಂದರೆ ನನಗೆ ಡ್ಯಾನ್ಸ್ ವೀಡಿಯೋ ಯೂಟ್ಯೂಬಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಸಮ್ಟೈಮ್ಸ್ ಇನ್ಸ್ಟಾದಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ಸ್ಟಾದಲ್ಲಿ ವರ್ಕ್ ಆಗೋದು ಸಮ್ಟೈಮ್ಸ್ ಯೂಟ್ಯೂಬಲ್ಲಿ ನನಗೆ ವರ್ಕ್ ಆಗೋಲ್ಲ. ಯೂಟ್ಯೂಬಲ್ಲಿ ಕ್ಲಿಕ್ ಆಗಿರೋ ವೀಡಿಯೋಗಳು ನನಗೆ ಇನ್ಸ್ಟಾದಲ್ಲಿ ಕ್ಲಿಕ್ ಆಗಿಲ್ಲ. ಆ್ಯಂಡ್ ಇಟ್ ಮೇಡ್ ಮೇಜರ್ ಡಿಫ್ರೆನ್ಸ್ ನನ್ನ ಆಲ್ಗೋರಿಥಮಲ್ಲಿ. ಸೊ ಯಾವುದೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಆಗಿದೆ ನನಗೆ ಯೂಟ್ಯೂಬಲ್ಲಿ ಕ್ಲಿಕ್ ಆಗೋಲ್ಲ. ಸೊ ಯೂಟ್ಯೂಬಲ್ಲಿ ಕ್ಲಿಕ್ ಆಗೋದು ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಆಗೋಲ್ಲ. ಸೊ ವಾಟ್ ಟೈಪ್ ಆಫ್ ಕಂಟೆಂಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ ಅಂತ ಈ ಕಮೆಂಟ್ ಸೆಕ್ಷನ್ ತಿಳಿಸಿದ್ರೆ ಲೆಟ್ ಮೀ ನೋ. ನಾನು ಅದ್ರ ಪ್ರಕಾರ ವರ್ಕ್ ಮಾಡಿ ದೆನ್ ಅದ್ರ ಪ್ರಕಾರನೇ ವರ್ಕ್ ಮಾಡ್ತೀನಿ, ಕಂಟೆಂಟ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿಲ್ಲ. ಸೊ ಮಾಮೂಲಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೆಲ್ಲ ಆ ಕ್ವೆಶನ್ಸಲ್ಲಿ ಕೇಳಿದ್ರೆ ನಾನು ಹಿಂಗೆ ಆನ್ಸರ್ ಮಾಡಲ್ಲ. ಸೊ ಇಟ್ ಶುಡ್ ಬಿ ವೆರಿ ಕ್ಯೂರಿಯಸ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸೊ ಅವ್ರದ್ದಷ್ಟೇ ಸೆಲೆಕ್ಟ್ ಮಾಡಿದೆ. ಐ ಹೋಪ್ ಈ ಬ್ಲಾಗಲ್ಲಿ ನೀವು ನನ್ನ ಬಗ್ಗೆ ತಿಳ್ಕೊಂಡ್ರಿ ಅಂತ. ಸೊ ನನಗಿಷ್ಟ ಆಗೋ ಕಮೆಂಟ್ಸ್ ನೋಡಿದ್ರೆ ನನಗೆ ಖುಷಿ ಇದೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಕಮೆಂಟ್ ಮಾಡ್ತಾಯಿರಿ, ಎಂಗೇಜ್ಮೆಂಟ್ ಜಾಸ್ತಿ ಮಾಡಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.